ಒಬ್ಬ ಬಡ ಹುಡುಗ ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರತಿದಿನ 17 ಗಂಟೆಗಳ ಕಾಲ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ, ಬರೀ ಒಂದು ಹೊತ್ತಿನ ಊಟಕ್ಕೋಸ್ಕರ. ಆದರೆ ಇದೇ ಹುಡುಗ ಮುಂದೊಂದು ದಿನ 1 ಲಕ್ಷ ಕೋಟಿ ಬೆಲೆ ಬಾಳುವ ಒಂದು ಕಾರ್ ಕಂಪನಿಯನ್ನ ಕಟ್ತಾನೆ. ಈ ಕತೆ ಹ್ಯುಂಡೈನ ಫೌಂಡರ್ ಆದ ಚಿಂಗ್ ಜು ಎಂಗ್ ಅವರದ್ದು. ಚಿಂಗ್ ಜು ಎಂಗ್ ಅವರು 1915ರಲ್ಲಿ ಕೊರಿಯಾದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ. ಅವರು ಬಾಲ್ಯದಲ್ಲಿ ಟೀಚರ್ ಆಗಬೇಕೆಂದು ಕನಸನ್ನ ಕಂಡಿರುತ್ತಾರೆ. ಆದರೆ ಅವರ ಫ್ಯಾಮಿಲಿ ಬಡತನದಿಂದ ಕೂಡಿರುತ್ತದೆ. ಎಷ್ಟು ಬಡತನ ಅಂದರೆ ಅವರಿಗೆ ಓದಲು ಸಹ ಆಗೋದಿಲ್ಲ. ಇವರು ಬಾಲ್ಯದ ಫ್ಯಾಮಿಲಿಗೋಸ್ಕರ ಕೆಲಸವನ್ನ ಮಾಡ್ತಿರುತ್ತಾರೆ. ಅವರಿಗೆ ಮನೆಯಲ್ಲಿ ಸರಿಯಾಗಿ ತಿನ್ನಲು ಹಾಗೂ ಹಾಕಲು ಬಟ್ಟೆ ಕೂಡ ಇರೋದಿಲ್ಲ. ಒಂದು ದಿನ ನ್ಯೂಸ್ ಪೇಪರ್ ನಲ್ಲಿ ಕಾಂಟ್ರಾಕ್ಟ್ ರಿಲೇಟೆಡ್ ಜಾಬ್ ಅನ್ನ ನೋಡ್ತಾರೆ. ಹಾಗೂ ಅವರ 16ನೇ ವಯಸ್ಸಿನಲ್ಲಿ ಅವರು ಸ್ನೇಹಿತನ ಜೊತೆ ಮನೆಯನ್ನು ಬಿಟ್ಟು ಹೊರಡ್ತಾರೆ ಆ ಜಾಬ್ ಅನ್ನ ಸೇರಲು. 160 ಕಿಲೋಮೀಟರ್ ತೆರಳಿದ ನಂತರ ಕ್ವಾನ್ ಸಿಟಿಗೆ ಎಂಟರ್, ಅಲ್ಲಿ ಕಾಂಟ್ರಾಕ್ಟ್ ಜಾಬ್ಗೆ ಸೇರ್ಕೊಳ್ತಾರೆ. ಆದರೆ ಅಲ್ಲಿ ಕೆಲಸ ತುಂಬಾ ಜಾಸ್ತಿ ಇದ್ದರೆ ಸಂಬಳ ತುಂಬಾನೇ ಕಡಿಮೆ ಸಿಗುತ್ತಿರುತ್ತದೆ. ಆದರೂ ಎಂಗ್ ಅವರು ತುಂಬಾ ಸಂತೋಷದಿಂದ ಇರ್ತಾರೆ, ಯಾಕೆಂದ್ರೆ ಅವರು ಮೊದಲ ಬಾರಿ ಇಂಡಿಪೆಂಡೆಂಟ್ ಆಗಿ ದುಡಿತಿದ್ದಾರೆ ಎಂದು. ಆದರೆ 2 ತಿಂಗಳ ನಂತರ ಅವರ ತಂದೆಯವರು ಹುಡುಕಿಕೊಂಡು ಬರ್ತಾರೆ. ಮತ್ತೆ ಅವರನ್ನ ವಾಪಸ್ ಊರಿಗೆ ಕರೆದುಕೊಂಡು ಹೋಗಿ ಹೊಲದಲ್ಲಿ ಕೆಲಸ ಮಾಡಲು ಹೇಳ್ತಾರೆ. ಅಲ್ಲಿ ಅವರು 2 ಬಾರಿ ಎಸ್ಕೇಪ್ ಆಗಲು ಟ್ರೈ ಮಾಡ್ತಾರೆ. ಕೊನೆಯದಾಗಿ ತಮ್ಮ 18ನೇ ವಯಸ್ಸಿನಲ್ಲಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಅಲ್ಲಿಂದ ಸೌತ್ ಕೊರಿಯಾದ ಸಿಯೋಲ್ಗೆ ಬಂದು ತೆರಳುತ್ತಾರೆ. ಇಲ್ಲಿ ಇವರು ಕನ್ಸ್ಟ್ರಕ್ಷನ್ ಕೆಲಸವನ್ನ ಮಾಡುತ್ತಾರೆ. ನಂತರ ಅದನ್ನ ಬಿಟ್ಟು ಫ್ಯಾಕ್ಟರಿ ವರ್ಕ್ ಮಾಡುತ್ತಾರೆ. ಕೊನೆಯದಾಗಿ ಇವರು ರೈಸ್ ಅಂಗಡಿಯಲ್ಲಿ ಡೆಲಿವರಿ ಬಾಯ್ ಆಗಿ ಸೇರಿಕೊಳ್ತಾರೆ. ಅಲ್ಲಿ ಅವರು 6 ತಿಂಗಳುಗಳಲ್ಲಿ ಡೆಲಿವರಿ ಬಾಯ್ ಇಂದ ಸ್ಟೋರ್ ಮ್ಯಾನೇಜರ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಅವರು ಅಷ್ಟು ಹಾರ್ಡ್ ವರ್ಕ್ ಅನ್ನ ಅಲ್ಲಿ ಮಾಡಿರ್ತಾರೆ. 1937ರಲ್ಲಿ ಸ್ಟೋರ್ನ ಮಾಲೀಕರ ಆರೋಗ್ಯ ಹದಗೆಟ್ಟ ಕಾರಣ ಎಂಗ್ ಅವರ ಹಾರ್ಡ್ ವರ್ಕ್ ಅನ್ನು ನೋಡಿ ಸ್ಟೋರ್ ಅನ್ನ ಇವರಿಗೆ ಕೊಡಲಾಗುತ್ತದೆ. 22ನೇ ಏಜ್ ನಲ್ಲಿ ವರ್ಕರ್ ಆಗಿದ್ದ ಎಂಗ್ ಅವರು ಬಿಸ್ನೆಸ್ ಮ್ಯಾನ್ ಆಗಿ ಕನ್ವರ್ಟ್ ಆಗ್ತಾರೆ. ಮುಂದಿನ 2 ವರ್ಷಗಳಲ್ಲಿ ಬಿಸ್ನೆಸ್ ಅನ್ನ ಚೆನ್ನಾಗಿ ಗ್ರೋ ಮಾಡ್ತಾರೆ. ಎಲ್ಲಾನು ಸ್ಮೂತ್ ಆಗಿ ರನ್ ಆಗ್ತಿರ್ಬೇಕಾದ್ರೆ ಒಂದು ಟ್ರಾಜಿಡಿ ಎದುರಾಗುತ್ತೆ. ವರ್ಲ್ಡ್ ವಾರ್ 2ನ ಸಮಯದಲ್ಲಿ ಜಪಾನ್ಗೆ ರೈಸ್ ನ ಅವಶ್ಯಕತೆ ತುಂಬಾನೇ ಇರುತ್ತೆ. ಯಾಕೆ ಅಂದ್ರೆ ಯುದ್ಧದಲ್ಲಿ ಇದ್ದ ಸೈನಿಕರಿಗೆ ಆಹಾರವನ್ನ ಒದಗಿಸಬೇಕಾಗಿರುತ್ತದೆ. ಇದರಿಂದ ಚುಂಗ್ ಎಂಗ್ ಅವರ ರೈಸ್ ಶಾಪ್ ಅನ್ನ ಅವರ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ತುಂಬಾ ವರ್ಷಗಳಿಂದ ಕಟ್ಟಿದ್ದ ಬಿಸ್ನೆಸ್ ಒಂದೇ ಕ್ಷಣದಲ್ಲಿ ಡೆಸ್ಟ್ರಾಯ್ ಆಗಿ ಬಿಡುತ್ತದೆ. ಈ ಇನ್ಸಿಡೆಂಟ್ ಆದ ನಂತರ ಇವರು ಎಂಥ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ ಅಂದರೆ ಗೌರ್ಮೆಂಟ್ನ ಯಾವುದೇ ಇಂಟರ್ಫಿಯರ್ ಇದರಲ್ಲಿ ಇರೋದೇ ಇಲ್ಲ. ಇವರು ಕಾರ್ ರಿಪೇರಿ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. 1940ರಲ್ಲಿ 3,000 ಯೆನ್ ಲೋನ್ ಅನ್ನು ತೆಗೆದುಕೊಂಡು ಆಡೋ ಸರ್ವಿಸ್ ಗ್ಯಾರೇಜ್ ಅನ್ನ ಶುರು ಮಾಡ್ತಾರೆ. ಆದರೆ ಗ್ಯಾರೇಜ್ ಶುರು ಮಾಡಿದ ಮೊದಲ ಮಂತ್ ನಲ್ಲಿ ಇವರ ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಕಳೆದುಕೊಳ್ತಾರೆ. ಆದರೆ ಎಂಗ್ ಅವರು ಮತ್ತೆ ಹೊಸದಾಗಿ 3,500 ಯೆನ್ಗಳನ್ನ ತೆಗೆದುಕೊಳ್ತಾರೆ. ಎಂಗ್ ಅವರು ಒಂದು ಪ್ರಾಬ್ಲಮ್ ಅನ್ನ ನೋಟಿಸ್ ಮಾಡ್ತಾರೆ. ಅದೇನಂದ್ರೆ ಗ್ಯಾರೇಜ್ಗಳಲ್ಲಿ ಕಾರ್ ರಿಪೇರಿ ಮಾಡಲು ವಾರಗಳನ್ನ ತೆಗೆದುಕೊಳ್ತಿರುತ್ತಾರೆ. ಈ ಎಂಗ್ ಅವರು ಬೇರೆ ಗ್ಯಾರೇಜ್ಗಳಲ್ಲಿ 20 ದಿನ ತೆಗೆದುಕೊಂಡ್ರೆ ಇವರು ಮಾತ್ರ 5 ದಿನಗಳಲ್ಲಿ ರಿಪೇರಿಯನ್ನ ಮಾಡಿಕೊಡ್ತಿದ್ರು. ನೆಕ್ಸ್ಟ್ 3 ವರ್ಷಗಳಲ್ಲಿ 80 ಜನರಿಂದ ಈ ಒಂದು ಗ್ಯಾರೇಜ್ ರನ್ ಆಗ್ತಿರುತ್ತದೆ. ಬಿಸ್ನೆಸ್ ರ್ಯಾಪಿಡ್ ಆಗಿ ಗ್ರೋ ಆಗ್ತಿರ್ಬೇಕಾದ್ರೆ ಮತ್ತೊಂದು ಡಿಸಾಸ್ಟರ್ ಎದುರಾಗುತ್ತೆ. ಜಪಾನ್ ವರ್ಲ್ಡ್ ವಾರ್ 2ಗೆ ವಾರ್ ರಿಲೇಟೆಡ್ ಎಕ್ವಿಪ್ಮೆಂಟ್ ಬೇಕಾಗಿರುತ್ತದೆ. ಇದರಿಂದ ಯುಂಗ್ ಅವರ ಗ್ಯಾರೇಜ್ ಅನ್ನ ಲೋಕಲ್ ಸ್ಟೀಲ್ ಪ್ಲಾಂಟ್ ನ ಜೊತೆ ಮರ್ಜ್ ಮಾಡ್ತಾರೆ. ಇದರಿಂದ ಯುಂಗ್ ಅವರು ಮತ್ತೆ ಝೀರೋಗೆ ಬರುತ್ತಾರೆ. ಆದರೆ ಅವರ ಹತ್ತಿರ 50,000 ಯೆನ್ ನಷ್ಟು ಸೇವಿಂಗ್ಸ್ ಇರುತ್ತದೆ. ಮತ್ತೆ 1946ರಲ್ಲಿ ಕಾರ್ ರಿಪೇರಿ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಬಿಸ್ನೆಸ್ ಹಳೇದೇ ಇರಬಹುದು, ಆದರೆ ಹೆಸರು ಮಾತ್ರ ಹ್ಯುಂಡೈ ಆಟೋ ಸರ್ವಿಸ್. ಈ ಬಿಸ್ನೆಸ್ ಇನ್ನೇನು ಚೆನ್ನಾಗಿ ರನ್ ಆಗ್ತಿದೆ ಅನ್ಬೇಕಾದ್ರೆ ಮತ್ತೆ ಅಗೈನ್ ಮತ್ತೊಂದು ಡಿಸಾಸ್ಟರ್. ಅದೇನಂದ್ರೆ ಜೂನ್ 1915ನಲ್ಲಿ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಮೇಲೆ ಅಟ್ಯಾಕ್ ಮಾಡುತ್ತೆ. ಯಂಗ್ ಅವರು ಸಿಯೋಲ್ನ ಬಿಟ್ಟು ಪುಸನ್ಗೆ ಬರುತ್ತಾರೆ. ಈ ಯುದ್ಧದ ಸಮಯದಲ್ಲಿ ಆರ್ಮಿಯವರಿಗೆ ಟೆಂಟ್, ವೇರ್ ಹೌಸ್ ಅಂಡ್ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಗಳ ಅವಶ್ಯಕತೆ ಇರುತ್ತದೆ. ಯಂಗ್ ಅವರು ಅಬ್ಸರ್ವ್ ಮಾಡ್ತಾರೆ, ಅಮೆರಿಕದವರು ಈ ಕೆಲಸವನ್ನ ಕರೆಕ್ಟ್ ಟೈಮಿಗೆ ಡೆಲಿವರಿ ಮಾಡುತ್ತಿರೋದಿಲ್ಲ. ಇದರಿಂದ ಯಂಗ್ ಅವರು ಒಂದು ಸಣ್ಣ ಟೀಮ್ ನ ಜೊತೆ ಎಂಡು ಎಂಬ ಮೋಟೋವನ್ನ ಇಟ್ಕೊಂಡು ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಅವರು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಕೊಡ್ತಿರ್ತಾರೆ. ಇವರ ಈ ರಿಲಯಬಿಲಿಟಿಯಿಂದ ಅಮೆರಿಕನ್ ಜೊತೆ ಒಳ್ಳೆಯ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ತಾರೆ. ವಾರ ಆದ ನಂತರ ಸೌತ್ ಕೊರಿಯಾ ಕಂಪ್ಲೀಟ್ ಆಗಿ ಬ್ರೇಕ್ ಆಗೋಗಿರುತ್ತದೆ. ಸೊ ಇದರಿಂದ ಬ್ರಿಡ್ಜ್, ಡ್ಯಾಮ್, ರೋಡ್ಸ್ ಗಳನ್ನ ಬೇಗ ಕನ್ಸ್ಟ್ರಕ್ಷನ್ ಮಾಡಲು ಶುರು ಮಾಡ್ತಾರೆ. ಈ ಕನ್ಸ್ಟ್ರಕ್ಷನ್ ನಲ್ಲಿ ಹ್ಯುಂಡೈ ಮೇಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೌತ್ ಕೊರಿಯಾದ ದೊಡ್ಡ ಡ್ಯಾಮ್ ಆದ ಸೋಯಾಂಗ್ ಡ್ಯಾಮ್ ಹಾಗೂ ಇಂಪಾರ್ಟೆಂಟ್ ಎಕ್ಸ್ಪ್ರೆಸ್ ಹೈವೇ ಆದ ಕ್ಯುಂಗು ಎಕ್ಸ್ಪ್ರೆಸ್ ವೇ ಅನ್ನ ಈ ಹ್ಯುಂಡೈ ಅವರೇ ರೆಡಿ ಮಾಡ್ತಾರೆ. 1960ರಲ್ಲಿ ಯುಂಗ್ ಅವರ 50ನೇ ವಯಸ್ಸಿಗೆ ಸೌತ್ ಕೊರಿಯಾದ ಸಕ್ಸಸ್ಫುಲ್ ಕನ್ಸ್ಟ್ರಕ್ಷನ್ ಕಂಪನಿಯ ಓನರ್ ಆಗಿರ್ತಾರೆ. ಆದರೆ
ಯುಂಗ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಯಾಕೆ ಅಂದರೆ ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಾರನ್ನು ಬಿಲ್ಡ್ ಮಾಡಬೇಕು ಎಂಬ ಒಂದು ಆಸೆ ಇರುತ್ತದೆ. ಆದ್ದರಿಂದ 1967ರಲ್ಲಿ ಹ್ಯುಂಡೈ ಮೋಟಾರ್ ಕಂಪನಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. 1968ರಲ್ಲಿ ಹ್ಯುಂಡೈ ಅವರು ಫೋರ್ಡ್ನ ಜೊತೆ ಡೀಲನ್ನು ಮಾಡ್ಕೊಳ್ತಾರೆ. 2 ವರ್ಷ ಸಕ್ಸಸ್ಫುಲ್ ಆಗಿ ರನ್ ಆಗುತ್ತೆ. ಆದರೆ ಹ್ಯುಂಡೈ ಅವರು ಇಂಡಿಪೆಂಡೆಂಟ್ ಆಗಿ ಕಾರನ್ನು ತಯಾರಿಸಲು ಶುರು ಮಾಡ್ತಾರೆ. ನಂತರ ಇವರು ಮ್ಯಾನುಫ್ಯಾಕ್ಚರ್ ಟೆಕ್ನಾಲಜಿಯನ್ನು ಜನರಲ್ ಮೋಟಾರ್ಸ್, ವೋಲ್ಸ್ ವ್ಯಾಗನ್ನ ಜೊತೆ ಡೀಲ್ ಮಾಡಿಕೊಳ್ಳಲು ಬಯಸ್ತಾರೆ. ಆದರೆ ಅವರು ಒಪ್ಪೋದಿಲ್ಲ. ಫೈನಲಿ ಹ್ಯುಂಡೈ ಅವರು ಮಿಟ್ಸುಬಿಷಿ ಮೋಟಾರ್ಸ್ನ ಜೊತೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ. ನಂತರ ಹ್ಯುಂಡೈ ಪೋನಿ ಕಾರ್ ಅನ್ನ ಲಾಂಚ್ ಮಾಡ್ತಾರೆ. ಈ ಕಾರ್ನ ಅಫೋರ್ಡಬಿಲಿಟಿಯಿಂದ ಸೌತ್ ಕೊರಿಯಾದಲ್ಲಿ ಪಾಪ್ಯುಲರ್ ಆಗಿಬಿಡ್ತಾರೆ. ಸೌತ್ ಕೊರಿಯಾ ಕಾರ್ ಮಾರ್ಕೆಟ್ನ 60% ಶೇರ್ ಅನ್ನ ಹ್ಯುಂಡೈ ಕ್ಯಾಪ್ಚರ್ ಮಾಡಿಕೊಳ್ಬಿಡ್ತಾರೆ. ಆದರೆ ಸೌತ್ ಕೊರಿಯಾದಲ್ಲಿ ಇಷ್ಟೊಂದು ಕಾರ್ಗಳನ್ನ ಸೇಲ್ ಮಾಡಿದ್ರು ಕೂಡ ಈ ಕಂಪನಿಗೆ ಅಷ್ಟೊಂದು ಪ್ರಾಫಿಟ್ ಬರೋದಿಲ್ಲ. ಸ್ನೇಹಿತರೆ, ಕಾರ್ ಏನೋ ತುಂಬಾನೇ ಸೆಲ್ ಆಗಿಬಿಟ್ಟು, ಆದರೆ ಈ ಕಾರ್ನ ಕ್ವಾಲಿಟಿ ತುಂಬಾನೇ ಚೀಪ್ ಆಗಿತ್ತು. ಕಾರ್ನ ಕಲರ್ ಬಿಸಿಲಿಗೆ ಹೋಗ್ಬಿಡ್ತಿತ್ತು ಆ್ಯಂಡ್ ಓವರ್ ದ ಪೀರಿಯಡ್ ಕಾರ್ ರಸ್ಟ್ ಹಿಡಿತಿತ್ತು. ಇದರಿಂದ ಕಂಪನಿಯು ಮತ್ತೆ 7 ವರ್ಷಗಳ ಕಾಲ ಲಾಸ್ನಲ್ಲಿ ನಡೆಯುತ್ತಿತ್ತು. ಇಷ್ಟಾದರೂ 1980ನಲ್ಲಿ ಮತ್ತೊಂದು ಫ್ಯಾಕ್ಟರಿಯನ್ನು ಶುರು ಮಾಡಿ 1982ಅಲ್ಲಿ ಹಳೆ ಕಾರನ್ನೇ ಇಂಪ್ರೂವ್ಮೆಂಟ್ ಮಾಡಿ ಪೋನಿ 2 ಕಾರನ್ನು ಲಾಂಚ್ ಮಾಡ್ತಾರೆ. ಈ ಕಾರ್ ಬರೀ ಸೌತ್ ಕೊರಿಯಾದಲ್ಲಿ ಅಲ್ಲ, ಬದಲಾಗಿ ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಕೆನಡಾಗಳಂಥ ದೇಶಗಳಲ್ಲಿ ಸಕ್ಸಸ್ಫುಲ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ. ಈಗ ಹ್ಯುಂಡೈ US ಗೆ ಎಂಟ್ರಿ ಆಗಲು ಬಯಸ್ತಿರುತ್ತೆ. US ನಲ್ಲಿ ಆಲ್ರೆಡಿ ಮಿಡ್ ಆ್ಯಂಡ್ ಲಾರ್ಜ್ ಕಾರ್ಗಳು ಇರುತ್ತವೆ ಆ್ಯಂಡ್ ಜಪಾನ್ನಲ್ಲಿ ಕಾಂಪ್ಯಾಕ್ಟ್ ಕಾರ್ಗಳು ಇರುತ್ತವೆ. ಇದರಿಂದ ಹ್ಯುಂಡೈ ಅವರು ಸಬ್ ಕಾಂಪ್ಯಾಕ್ಟ್ ಕಾರ್ಗಳ ಮೇಲೆ ಫೋಕಸ್ ಮಾಡ್ತಾರೆ. ಯಾಕೆ ಅಂದರೆ ಇಲ್ಲಿ ಕಾಂಪಿಟೇಷನ್ 0 ಆಗಿರುತ್ತದೆ. US ನಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ಅತಿ ಹೆಚ್ಚಾಗಿ ತೆಗೆದುಕೊಳ್ತಾ ಇರ್ತಾರೆ. ಹ್ಯುಂಡೈ ಕಂಪನಿಯವರು ಸೆಕೆಂಡ್ ಹ್ಯಾಂಡ್ ಕಾರ್ ಪ್ರೈಸ್ ನಲ್ಲೇ ಹೊಸ ಶೋರೂಮ್ ಕಾರನ್ನ ಕೊಡ್ತಾರೆ, ಅದು 5 ವರ್ಷಗಳ ವ್ಯಾರಂಟಿ ಜೊತೆಗೆ. ಇದರಿಂದ ಸೆಕೆಂಡ್ ಹ್ಯಾಂಡ್ ಬಯರ್ಸ್ಗಳು ಹೊಸ ಕಾರನ್ನ ತೆಗೆದುಕೊಳ್ಳಲು ಶುರು ಮಾಡ್ತಾರೆ. 1986ನಲ್ಲಿ ಹ್ಯುಂಡೈ 1,70,000 ಯೂನಿಟ್ ಕಾರ್ಗಳನ್ನು US ನಲ್ಲಿ ಸೇಲ್ ಮಾಡಿರ್ತಾರೆ. ಇದರಿಂದ ಹ್ಯುಂಡೈ ಗ್ಲೋಬಲ್ ಆಗಿ ರೀಚ್ ಆಗುತ್ತದೆ. ಇವತ್ತು ಹ್ಯುಂಡೈ 4 ಮಿಲಿಯನ್ ಯೂನಿಟ್ ಕಾರ್ಗಳನ್ನು ಸೇಲ್ ಮಾಡಿದೆ. ಹ್ಯುಂಡೈ ಬರೀ ಕಾರ್ನ ಕಂಪನಿ ಅಲ್ಲ, ಎಷ್ಟೋ ಜನಕ್ಕೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಯಾಕೆಂದರೆ ಹ್ಯುಂಡೈನ ಅಡೆ 42 ಕಂಪನಿಗಳು ರನ್ ಆಗ್ತಿವೆ. ಅದರಲ್ಲಿ ಹ್ಯುಂಡೈ ಎಲಿವೇಟರ್, ಹ್ಯುಂಡೈ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಹ್ಯುಂಡೈ ಹೆವಿ ಇಂಡಸ್ಟ್ರೀಸ್ ಅಂತ ಇನ್ನು ಅನೇಕ ಕಂಪನಿಗಳಿವೆ. ಸ್ನೇಹಿತರೆ, ಹ್ಯುಂಡೈ ಕಂಪನಿಯು ಸೌತ್ ಕೊರಿಯಾವನ್ನ ಬಿಲ್ಡ್ ಅನ್ನ ಮಾಡಿದೆ, ಸಾವಿರಾರು ಜಾಬ್ಗಳನ್ನ ಕ್ರಿಯೇಟ್ ಮಾಡಿದೆ. ಇದಾಗಿತ್ತು ಹ್ಯುಂಡೈನ ಜರ್ನಿ. ನಿಮ್ಗೇನಾದರೂ ಹೋಂಡಾ ಕಂಪನಿಯ ಬಗ್ಗೆ ತಿಳಿಯಬೇಕಾದರೆ ಈ ವಿಡಿಯೋವನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.